ಹೇಗಿದ್ದೀರಿ ಅಲ್ಲ? ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಟ್ರೇಡಿಂಗ್ ಕೋರ್ಸ್ನ ಇನ್ನೊಂದು ವೀಡಿಯೋಕ್ಕೆ ವೆಲ್ಕಮ್. ಹಿಂದಿನ ವೀಡಿಯೋಗಳಲ್ಲಿ ನಾವು ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನನ್ನು ಕಲ್ತಿದ್ದೀವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆಪ್ಷನ್ ಕಾಂಟ್ರಾಕ್ಟ್ಗಳ ಬೆಲೆಯ ಬಗ್ಗೆ ಅಥವಾ ಅವುಗಳ ಪ್ರೈಸ್ನ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಯಾವ ಫ್ಯಾಕ್ಟರ್ಗಳು ಈ ಒಂದು ಕಾಂಟ್ರಾಕ್ಟ್ಗಳ ಪ್ರೈಸನ್ನು ಅಫೆಕ್ಟ್ ಮಾಡ್ತವೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಾನಿಲ್ಲಿ ಏನು ಡಿಸ್ಕಸ್ ಮಾಡ್ತೀನಿ ಇವೆಲ್ಲ ಕೇವಲ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ರೆಕಮೆಂಡೇಷನ್ ಅಲ್ಲ. ಈ ಒಂದು ಕೋರ್ಸ್ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ಆದರೆ ನೀವು ನನ್ನ ವೀಡಿಯೋಸ್ಗಳನ್ನ ಲೈಕ್ ಮತ್ತು ಶೇರ್ ಮಾಡೋದ್ರ ಮೂಲಕ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟನ್ನು ಮಾಡಬಹುದು. ಇಲ್ಲಿ ಈ ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ನಿಮಗೆ ಒಂದಿಷ್ಟು ಇನ್ಫಾರ್ಮೇಷನ್ ಗೊತ್ತಿರಬೇಕಾಗತ್ತೆ. ಸಪೋಸ್ ನಾನು ಕೆಲವೊಂದು ಪದಗಳನ್ನು ಬಳಸಿದರೆ, ಫಾರ್ ಎಕ್ಸಾಂಪಲ್ ಸ್ಟ್ರೈಕ್ ಪ್ರೈಸ್, ಕಾಲ್ ಆಪ್ಷನ್, ಪುಟ್ ಆಪ್ಷನ್, ಇನ್ ದ ಮನಿ, ಔಟ್ ಆಫ್ ದ ಮನಿ, ATM, OTM, ಈ ಒಂದು ಪದಗಳ ಬಗ್ಗೆ ಗೊತ್ತಿರಬೇಕಾಗತ್ತೆ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ನೀವು ನನ್ನ ಹಿಂದಿನ ವೀಡಿಯೋಸ್ಗಳನ್ನ ನೋಡಿ ಇವುಗಳನ್ನು ಕಲ್ತ್ಕೊಂಡು ನಂತರ ಈ ವಿಡಿಯೋವನ್ನು ಕಂಟಿನ್ಯೂ ಮಾಡಿದರೆ ಒಳ್ಳೆಯದು. ಸೊ ಇಲ್ಲಿ ಎಕ್ಸಾಂಪಲ್ಗಾಗಿ ನಾನು ನಿಫ್ಟಿ 50 ಬಳಸ್ತೀನಿ. ನಾನಿಲ್ಲಿ ಏನು ಅಸ್ಯೂಮ್ ಮಾಡ್ತೀನಿ ಅಂದರೆ ಈ ಒಂದು ನಿಫ್ಟಿ 50 ಏನಿದೆ ಇದರ ಆಪ್ಷನ್ ಕಾಂಟ್ರಾಕ್ಟ್ಗಳನ್ನು ನಾನಿಲ್ಲಿ ಎಕ್ಸಾಂಪಲ್ಗೆ ಬಳಸೋದು. ನಿಫ್ಟಿ 50 ಏನಿದೆ ಇದರ ಈಗಿನ ಪ್ರೈಸ್ ಏನಿದೆ ಅದು 25,000 ಅಂತ ನಾನಿಲ್ಲಿ ಅಸ್ಯೂಮನ್ನು ಮಾಡ್ಕೋತೀನಿ. ಸೊ ಹಿಂದಿನ ವೀಡಿಯೋಗಳಲ್ಲಿ ನಾವೇನು ಕಲ್ತಿದ್ದೀವಿ ಅಂದರೆ, ಸಪೋಸ್ ನಾನು ಬುಲ್ಲಿಶ್ ವ್ಯೂವನ್ನು ಇಟ್ಕೊಂಡು ಒಂದು ಕಾಲ್ ಆಪ್ಷನನ್ನು ಬೈ ಮಾಡಬೇಕು ಅಂತ ಬಂದರೆ ಮಾರ್ಕೆಟಲ್ಲಿ ನನಗೆ ಒಂದಿಷ್ಟು ಕಾಲ್ ಆಪ್ಷನ್ಗಳು ಕಾಣೋಕ್ಕೆ ಸಿಗ್ತವೆ. ಫಾರ್ ಎಕ್ಸಾಂಪಲ್ ಈ ಒಂದು ಕಾಲ್ ಆಪ್ಷನ್ ನಾನೇನು ಬೈ ಮಾಡಬೇಕು ಅಂತ ಬಂದಿದ್ದೀನಿ, ಇದು ನೆಕ್ಸ್ಟ್ ವೀಕ್ ಎಕ್ಸ್ಪೈರ್ ಆಗುತ್ತೆ ಅಂತ ನಾವು ಅಂದ್ಕೊಳ್ಳೋಣ. ಸೊ ಇಲ್ಲಿ ನೆಕ್ಸ್ಟ್ ವೀಕ್ ಎಕ್ಸ್ಪೈರ್ ಆಗುವ ಕಾಲ್ ಆಪ್ಷನ್ಗಳು ತುಂಬಾ ನನಗೆ ಕಾಣೋಕ್ಕೆ ಸಿಗ್ತವೆ. ಪ್ರತಿಯೊಂದು ಸ್ಟ್ರೈಕ್ ಪ್ರೈಸಲ್ಲೂ ಸಹ ಕಾಲ್ ಆಪ್ಷನ್ಗಳು ಇದ್ದಾವೆ. ಸೊ ಆಗ ನಾನು ಯಾವ ಕಾಲ್ ಆಪ್ಷನನ್ನು ಬೈ ಮಾಡೋದು ಅನ್ನೋದು ಒಂದು ಕ್ವಶನ್ ಆಗುತ್ತೆ. ಸೊ ನಿಫ್ಟಿ 50ಯ ವ್ಯಾಲ್ಯೂ ಎಲ್ಲಿದೆ, ಸ್ಪಾಟ್ ಪ್ರೈಸ್ ಎಲ್ಲಿದೆ ಅಂದರೆ 25,000ದಲ್ಲಿದೆ. ಸೊ 25,000ಕ್ಕೆ ಹತ್ತಿರದಲ್ಲಿ ಇರುವ ಸ್ಟ್ರೈಕ್ ಪ್ರೈಸ್ ಏನಿದೆ ಅದನ್ನು ನಾವು ATM ಸ್ಟ್ರೈಕ್ ಪ್ರೈಸ್ ಅಂತ ಹೇಳ್ತೀವಿ. ಸೊ ಇಲ್ಲಿರುವ ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನನ್ನು ನಾವು ATM ಕಾಲ್ ಆಪ್ಷನ್, ATM ಪುಟ್ ಆಪ್ಷನ್ ಅಂತ ಹೇಳ್ತೀವಿ. ನಾನು ಬೇಕಾದರೆ ಈ ಒಂದು ATM ಕಾಲ್ ಆಪ್ಷನನ್ನು ಬೈ ಮಾಡ್ಬೋದು. ಅದೇ ರೀತಿ ಇಲ್ಲಿ ಬೇರೆ ಒಂದಿಷ್ಟು ಸ್ಟ್ರೈಕ್ ಪ್ರೈಸ್ಗಳಲ್ಲಿ ಕಾಲ್ ಆಪ್ಷನ್ಗಳು ಲಭ್ಯವಿದ್ದಾವೆ. ಈ ಒಂದು ಸ್ಟ್ರೈಕ್ ಪ್ರೈಸಲ್ಲಿ ಇರುವ ಕಾಲ್ ಆಪ್ಷನ್ಗಳಲ್ಲಿ ಆಲ್ರೆಡಿ ಸಮ್ ವ್ಯಾಲ್ಯೂ ಇದೆ, ಆಲ್ರೆಡಿ ಸಮ್ ಮನಿ ಇದೆ. ನಾನು ಬೇಕಾದರೆ ಇವುಗಳನ್ನು ಸಹ ಬೈ ಮಾಡ್ಬೋದು. ಇವನ್ನು ನಾವು ITM ಕಾಲ್ ಆಪ್ಷನ್ಗಳು ಅಂತ ಹೇಳ್ತೀವಿ. ಅದೇ ರೀತಿ ಈ ಒಂದು ಸ್ಟ್ರೈಕ್ ಪ್ರೈಸಲ್ಲಿ ಇರುವ ಈ ಒಂದು ಕಾಲ್ ಆಪ್ಷನ್ಗಳಲ್ಲಿ ರೈಟ್ ನೌ ಮನಿ ಇಲ್ಲ, ಬಟ್ ನೆಕ್ಸ್ಟ್ ಇವುಗಳಲ್ಲಿ ಮನಿ ಬರಬಹುದು ಮಾರ್ಕೆಟ್ ಏನಾದರೂ ಆ ಸೈಡ್ ಮೂವ್ ಆದರೆ. ಸೊ ಇವುಗಳನ್ನು ನಾವು OTM ಆಪ್ಷನ್ ಕಾಂಟ್ರಾಕ್ಟ್ಗಳು ಅಂತ ಹೇಳ್ತೀವಿ. ಸೊ ನಾನಿಲ್ಲಿ ಯಾವುದನ್ನು ಬೇಕಾದರೂ ಸಹ ಬೈ ಮಾಡ್ಬೋದು. ಸೊ ಇಲ್ಲಿ ಕ್ವಶನ್ ಇರೋದೇನಪ್ಪ ಅಂದರೆ, ಈ ಎಲ್ಲ ಆಪ್ಷನ್ ಕಾಂಟ್ರಾಕ್ಟ್ಗಳೇನಿದ್ದಾವೆ ಇವುಗಳ ಬೆಲೆ ಸೇಮ್ ಇರುತ್ತಾ ಅಂತ ಹೇಳಿ. ಸೊ ನೀವೊಮ್ಮೆ ಥಿಂಕ್ ಮಾಡಿ ನೋಡಿ, ಈಗ ಮಾರ್ಕೆಟಲ್ಲಿದೆ ಅಂದರೆ 25,000ದಲ್ಲಿದೆ. ನೆಕ್ಸ್ಟ್ ವೀಕ್ ಎಕ್ಸ್ಪೈರ್ ಆಗುವ ಕಾಂಟ್ರಾಕ್ಟನ್ನು ನಾನು ಬೈ ಮಾಡಬೇಕು ಅಂತ ಇದ್ದೀನಿ. ಸೊ ನಾನಿಲ್ಲಿ 24,850 ಕಾಲ್ ಆಪ್ಷನನ್ನು ಬೈ ಮಾಡೋದಕ್ಕೂ 25,150 ಕಾಲ್ ಆಪ್ಷನನ್ನು ಬೈ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಇದೆ? ಯಾವುದಕ್ಕೆ ಜಾಸ್ತಿ ಬೆಲೆಯನ್ನು, ಯಾವುದರ ಪ್ರೀಮಿಯಮ್ ಜಾಸ್ತಿ ಆಗಿರುತ್ತೆ? ಸೊ ನೀವಿಲ್ಲಿ ಗೆಸ್ ಮಾಡಿರ್ಬೋದು, 24,850 ಸ್ಟ್ರೈಕ್ ಪ್ರೈಸಲ್ಲಿ ಏನೊಂದು ಕಾಲ್ ಆಪ್ಷನ್ ಇದೆ ಇದಕ್ಕೆ ಜಾಸ್ತಿ ಪ್ರೀಮಿಯಮನ್ನು ಪೇ ಮಾಡಬೇಕಾಗಿ ಬರುತ್ತೆ ಅಂತ ಹೇಳಿ. ಸೊ ಯಾಕೆ ಅಂದರೆ ಈ ಒಂದು ಸ್ಟ್ರೈಕ್ ಪ್ರೈಸಲ್ಲಿ ಇರುವ ಕಾಲ್ ಆಪ್ಷನಲ್ಲಿ ಆಲ್ರೆಡಿ ಸಮ್ ಮನಿ ಇದೆ, ಆಲ್ರೆಡಿ ವ್ಯಾಲ್ಯೂ ಇದೆ ಅಂತ ಹೇಳಿ. ಸೊ ಇಲ್ಲಿ ಎಷ್ಟು ವ್ಯಾಲ್ಯೂ ಇದೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟಲ್ಲಿ ರೈಟ್ ನೌ ಅಂತ ನಾವೇನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅದನ್ನು ನಾವು ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಸ್ಪಾಟ್ ಪ್ರೈಸ್ ಏನಿದೆ ಅದರಿಂದ ಸ್ಟ್ರೈಕ್ ಪ್ರೈಸನ್ನು ಮೈನಸ್ ಮಾಡ್ತೀವಿ. ಸೊ ನಾನಿಲ್ಲಿ ಹಾಗೆ ಮಾಡಿದರೆ ಏನಾಗುತ್ತೆ, ATM ಎಲ್ಲಿದೆ 25,000, ನಿಫ್ಟಿ ಸ್ಪಾಟಲ್ಲಿದೆ 25,000. ಸೊ ಇಲ್ಲಿ ಸ್ಪಾಟ್ ಪ್ರೈಸ್ ಮೈನಸ್ ಸ್ಟ್ರೈಕ್ ಪ್ರೈಸ್ ಮಾಡಿದರೆ ಎಷ್ಟಾಗುತ್ತೆ? 0 ಆಗುತ್ತೆ. ಇದಕ್ಕೆ 50 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 100, ನೆಕ್ಸ್ಟ್ ಇಲ್ಲಿ 150. ಅದೇ ಇಲ್ಲಿ ನಾನು OTM ಆಪ್ಷನ್ ಕಾಂಟ್ರಾಕ್ಟ್ಗಳನ್ನು ನೋಡಿದರೆ ಇದು ಮೈನಸ್ ವ್ಯಾಲ್ಯೂ ಆಗುತ್ತೆ. ನಾವು ಮೈನಸ್ ವ್ಯಾಲ್ಯೂನ ಟ್ರೀಟ್ ಮಾಡೋದಿಲ್ಲ. ಇಂಟ್ರಿನ್ಸಿಕ್ ವ್ಯಾಲ್ಯೂಗಳಲ್ಲಿ ನಾವು ಅವುಗಳನ್ನು 0 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನಾವು ಏನು ಹೇಳ್ಬೋದಂದರೆ, ITM ಆಪ್ಷನ್ ಕಾಂಟ್ರಾಕ್ಟ್ಗಳೇನಿದ್ದಾವೆ ಅವುಗಳಲ್ಲಿ ವ್ಯಾಲ್ಯೂ ಇರುತ್ತೆ, ಮನಿ ಇರುತ್ತೆ ರೈಟ್ ನೌ. ಅವುಗಳಲ್ಲಿ ಎಷ್ಟು ಮನಿ ಇದೆ, ಎಷ್ಟು ವ್ಯಾಲ್ಯೂ ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂದರೆ ಅವುಗಳ ಇಂಟ್ರಿನ್ಸಿಕ್ ವ್ಯಾಲ್ಯೂಯಿಂದ ನಮಗೆ ಗೊತ್ತಾಗುತ್ತೆ. ಸೊ ಹಾಗಿದ್ರೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ಗಳಿಗೆ ಈ ಏನೊಂದು ಇಂಟ್ರಿನ್ಸಿಕ್ ವ್ಯಾಲ್ಯೂ ಇದೆ ಇದೇ ಅವುಗಳ ಪ್ರೈಸ್ ಆಗಿರುತ್ತಾ? ಇಲ್ಲ. ಒಂದಿಷ್ಟು ಬೇರೆ ಫ್ಯಾಕ್ಟರ್ಗಳು ಸಹ ಆಪ್ಷನ್ ಕಾಂಟ್ರಾಕ್ಟಿನ ಪ್ರೈಸನ್ನು ಡಿಸೈಡ್ ಮಾಡ್ತವೆ. ಯಾವುದಲ್ಲ ಅಂತ ನೀವು ಕೇಳೋದಾದರೆ,
ಒಂದು ಇಂಟ್ರಿನ್ಸಿಕ್ ವ್ಯಾಲ್ಯೂ ಎಷ್ಟು ಮನಿ ಇದೆ ಅನ್ನೋ ಆಧಾರದಲ್ಲಿ ಆಲ್ರೆಡಿ, ಇನ್ನೊಂದು ಎಷ್ಟು ಟೈಮ್ ಇದೆ ಈ ಒಂದು ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುತ್ತೆ ಅನ್ನೋದಕ್ಕೆ, ಇನ್ನೊಂದು ಅಂಡರ್ಲೈಯಿಂಗ್ ಆ್ಯಸೆಟ್ ಎಷ್ಟು ವಾಲಟೈಲ್ ಆಗಿ ಬಿಹೇವ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ. ಸೊ ಇದನ್ನು ನಾವು ಈ ವಿಡಿಯೋದಲ್ಲಿ ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀವಿ. ಸೊ ಈಗ ನೀವು ಇಲ್ಲಿ ನೋಡ್ಬೋದು, ನಾವು ITM ಹೋಗ್ತಾ ಇದ್ದ ಹಾಗೆ ಆ ಒಂದು ಆಪ್ಷನ್ ಕಾಂಟ್ರಾಕ್ಟಲ್ಲಿ ಇರುವ ಮನಿನೆಸ್ ಏನಿದೆ, ವ್ಯಾಲ್ಯೂ ಏನಿದೆ, ಅದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇಂಟ್ರಿನ್ಸಿಕ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಇಲ್ಲಿ ನಾವು ATMಯಿಂದ ತುಂಬಾ ಡೀಪ್ ಇನ್ ದ ಮನಿ ಹೋಗ್ತಾ ಇದ್ದ ಹಾಗೆ ಇದರ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಒಂದು ಆಪ್ಷನ್ ಕಾಂಟ್ರಾಕ್ಟ್ಗಳನ್ನು ನಾವು ಡೀಪ್ ITM ಆಪ್ಷನ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ನಾನು ATMಯಿಂದ ಈ ಒಂದು ಕಡೆ OTM ಕಡೆ ತುಂಬಾ ದೂರ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಆ ಒಂದು ಆಪ್ಷನ್ ಕಾಂಟ್ರಾಕ್ಟ್ಗಳನ್ನು ನಾವು ಡೀಪ್ OTM ಆಪ್ಷನ್ ಕಾಂಟ್ರಾಕ್ಟ್ಗಳು ಅಂತ ಹೇಳ್ತೀವಿ. ಸೊ ಇಲ್ಲಿ ಇಂಟ್ರಿನ್ಸಿಕ್ ವ್ಯಾಲ್ಯೂ ಬಗ್ಗೆ ಮಾತಾಡೋದಾದರೆ ITM ಆಪ್ಷನ್ ಕಾಂಟ್ರಾಕ್ಟ್ಗಳಲ್ಲಿ ಇಂಟ್ರಿನ್ಸಿಕ್ ವ್ಯಾಲ್ಯೂ ಇರುತ್ತೆ, OTM ಆಪ್ಷನ್ ಕಾಂಟ್ರಾಕ್ಟ್ಗಳಲ್ಲಿ ಇಂಟ್ರಿನ್ಸಿಕ್ ವ್ಯಾಲ್ಯೂ ಇರುವುದಿಲ್ಲ. ಇಂಟ್ರಿನ್ಸಿಕ್ ವ್ಯಾಲ್ಯೂ ಸಹ ಆಪ್ಷನ್ ಕಾಂಟ್ರಾಕ್ಟಿನ ಪ್ರೈಸನ್ನು ಡಿಸೈಡ್ ಮಾಡೋ ಕಾರಣಕ್ಕೆ ITM ಆಪ್ಷನ್ ಕಾಂಟ್ರಾಕ್ಟ್ಗಳಿಗೆ ಜಾಸ್ತಿ ಪ್ರೀಮಿಯಮ್ ಇರುತ್ತೆ, ಜಾಸ್ತಿ ಬೆಲೆ ಇರುತ್ತೆ. ಆ ಒಂದು ಕಾಂಟ್ರಾಕ್ಟನ್ನು ನಾನು ಬೈ ಮಾಡಬೇಕಂದ್ರೆ ಜಾಸ್ತಿ ಪ್ರೀಮಿಯಮನ್ನು ಪೇ ಮಾಡಬೇಕಾಗತ್ತೆ. ಸೊ ಯಾಕೆ ಜಾಸ್ತಿ ಪ್ರೀಮಿಯಮನ್ನು ಪೇ ಮಾಡಬೇಕಾಗಿ ಬರುತ್ತೆ ಅಂದರೆ, ಯಾರು ನನಗೆ ಇಲ್ಲಿ ಆಪ್ಷನ್ ಕಾಂಟ್ರಾಕ್ಟನ್ನು ಸೆಲ್ ಮಾಡಲಿಕ್ಕೆ ಬರ್ತಾ ಇದ್ದಾರೋ, ಈ ಒಂದು ಎಕ್ಸಾಂಪಲಲ್ಲಿ ನಾನು ಕಾಲ್ ಆಪ್ಷನನ್ನು ಬೈ ಮಾಡಬೇಕು ಅಂತ ಬಂದಿರೋದು. ಸಪೋಸ್ ಇಲ್ಲಿ ನಾನು ಕಾಲ್ ಆಪ್ಷನನ್ನು ಬೈ ಮಾಡಬೇಕಂದ್ರೆ ನನಗೆ ಯಾರೋ ಒಬ್ಬರು ಕಾಲ್ ಆಪ್ಷನನ್ನು ಸೆಲ್ ಮಾಡಬೇಕು. ಸೊ ಇಲ್ಲಿ ನಮ್ಗೆ ಏನು ಗೊತ್ತಿದೆ ಪ್ರೀವಿಯಸ್ ವಿಡಿಯೋಗಳಿಂದ ಅಂದರೆ, ಯಾರು ಆಪ್ಷನ್ ಕಾಂಟ್ರಾಕ್ಟನ್ನು ಬೈ ಮಾಡ್ತಾರೋ ಅವರ ರಿಸ್ಕ್ ಏನಪ್ಪ ಅಂದರೆ, ಅವರು ಏನು ಪ್ರೀಮಿಯಮನ್ನು ಪೇ ಮಾಡಿದಾರೋ ಅದು ಮಾತ್ರ. ಅದೇ ಯಾರು ಆಪ್ಷನ್ ಕಾಂಟ್ರಾಕ್ಟನ್ನು ಸೆಲ್ ಮಾಡಿದಾರೋ ಅವರಿಗೆ ತುಂಬಾ ದೊಡ್ಡ ರಿಸ್ಕ್ ಇರುವ ಸಾಧ್ಯತೆ ಇರುತ್ತೆ. ಸಪೋಸ್ ನಿಫ್ಟಿ ಏನಾದರೂ ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗೋ ದಿನ 25,100ರಲ್ಲಿ ಕ್ಲೋಸ್ ಆದರೆ 25,100ರಲ್ಲಿ ಇರುವ ನಿಫ್ಟಿಯನ್ನು ಅವರು 24,850 ರೂಪಾಯಿಗೆ ಸೇಲ್ ಮಾಡಬೇಕಾಗುತ್ತೆ. ನನಗೆ ಅದು ಆಬ್ಲಿಗೇಷನ್ ಇದೆ, ಸೆಲ್ ಮಾಡೋದಿಲ್ಲ ಅಂತ ಅವರು ಹೇಳೋ ಹಾಗಿಲ್ಲ, ಸೆಲ್ ಮಾಡಲೇಬೇಕು. ಸೊ ಹಾಗಿರುವಾಗ ಇಲ್ಲಿ ಇಂಟ್ರಿನ್ಸಿಕ್ ವ್ಯಾಲ್ಯೂ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಇದು ಜಾಸ್ತಿ ಆಗ್ತಾ ಇದ್ದ ಹಾಗೆ ಆಪ್ಷನ್ ಸೆಲ್ಲರ್ ಏನಿದ್ದಾರೆ ಅವರ ರಿಸ್ಕ್ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಜಾಸ್ತಿ ರಿಸ್ಕನ್ನು ತಗೊಳ್ತಾ ಇದ್ದ ಹಾಗೆ ಅವರು ಈ ಒಂದು ಕಾಂಟ್ರಾಕ್ಟನ್ನು ಸೆಲ್ ಮಾಡಲಿಕ್ಕೆ ಜಾಸ್ತಿ ಪ್ರೀಮಿಯಮನ್ನು ಕೇಳ್ತಾರೆ, ಜಾಸ್ತಿ ಹಣವನ್ನು ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಇದಕ್ಕೆ ನಿಮ್ಮ ಕಾರಿನ ಅಥವಾ ಬೈಕಿನ ಇನ್ಶೂರೆನ್ಸ್ ಜೊತೆ ಕಂಪೇರ್ ಮಾಡಿ ನೋಡ್ಬೋದು. ಸೊ ಕಾರಿನ ಬೆಲೆ ಜಾಸ್ತಿ ಆಗ್ತಾ ಇದ್ದ ಹಾಗೆ, ಸೊ ನಿಮ್ಮ ಬೈಕ್ ಅಥವಾ ಕಾರಿನ ಬೆಲೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಇನ್ಶೂರೆನ್ಸ್ ಪ್ರೀಮಿಯಮ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ನಿಮ್ಮ ಕ್ಲೈಮ್ ಏನಾದರೂ ಅಪ್ರೂವ್ ಆದರೆ ಜಾಸ್ತಿ ಬೆಲೆಯ ಕಾರಿಗೆ ಅವರು ಜಾಸ್ತಿ ಹಣವನ್ನು ನಿಮಗೆ ಕೊಡಬೇಕಾಗುತ್ತೆ ಇನ್ಶೂರೆನ್ಸ್ ಕಂಪ್ನಿಯವರು. ಸೊ ಅವರಿಗೆ ರಿಸ್ಕ್ ಜಾಸ್ತಿ ಆಗುತ್ತೆ, ಯಾಕಂದರೆ ಅವರು ಹಣವನ್ನು ಕೊಡಬೇಕು ಜಾಸ್ತಿ. ಸೊ ರಿಸ್ಕ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಅವ್ರೇನು ಮಾಡ್ತಾರೆ ಅಂದರೆ ಪ್ರೀಮಿಯಮ್ ವ್ಯಾಲ್ಯೂ ಏನಿದೆ ಇನ್ಶೂರೆನ್ಸ್ ಅದನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಸೊ 5 ಲಕ್ಷ ಬೆಲೆಯ ಒಂದು ಕಾರಿಗೆ ನೀವೇನು ಇನ್ಶೂರೆನ್ಸ್ ಪ್ರೀಮಿಯಮನ್ನು ಪೇ ಮಾಡ್ತೀರೋ ಅದು ಕಡಿಮೆ ಇರುತ್ತೆ. 15 ಲಕ್ಷದ ಕಾರಿಗೆ ನೀವೇನು ಇನ್ಶೂರೆನ್ಸ್ ಪ್ರೀಮಿಯಮನ್ನು ಪೇ ಮಾಡ್ತೀರೋ ಅದು ಜಾಸ್ತಿ ಇರುತ್ತೆ. ಯಾಕಂದರೆ 15 ಲಕ್ಷದ ಕಾರಿಗೆ ನೀವೇನಾದರೂ ಇನ್ಶೂರೆನ್ಸನ್ನು ಕ್ಲೈಮ್ ಮಾಡ್ಕೊಂಡು ಹೋದರೆ ಅವರು ಜಾಸ್ತಿ ಬೆಲೆಯನ್ನು ಕೊಡಬೇಕಾಗಿ ಬರುತ್ತೆ ಇನ್ಶೂರೆನ್ಸ್ ಕಂಪನಿಯವರು, ಅವರಿಗೆ ರಿಸ್ಕ್ ಜಾಸ್ತಿ. ಸೊ ಅವರು ಜಾಸ್ತಿ ಪ್ರೀಮಿಯಮನ್ನು ನಿಮ್ಮಿಂದ ಕೇಳಿರ್ತಾರೆ. ಸೊ ಇಲ್ಲಿ ಆಪ್ಷನ್ ಕಾಂಟ್ರಾಕ್ಟಿನ ಪ್ರೈಸನ್ನು ಅಫೆಕ್ಟ್ ಮಾಡುವ ಒಂದು ಫ್ಯಾಕ್ಟರ್ ಅಂದರೆ ಇಂಟ್ರಿನ್ಸಿಕ್ ವ್ಯಾಲ್ಯೂ. ಸೊ ಹಾಗಿದ್ರೆ ಈ ಒಂದು OTM ಆಪ್ಷನ್ ಕಾಂಟ್ರಾಕ್ಟ್ಗಳೇನಿದ್ದಾವೆ ಅವುಗಳ ಇಂಟ್ರಿನ್ಸಿಕ್ ವ್ಯಾಲ್ಯೂ ಈಗ 0 ಇದೆ. ಹಾಗಿದ್ರೆ ಅವುಗಳಿಗೆ ಬೆಲೆ ಇಲ್ವಾ? ಅವುಗಳಿಗೆ ಖಂಡಿತ ಬೆಲೆ ಇದೆ. ಆಪ್ಷನ್ ಪ್ರೀಮಿಯಮಿನ ಬೆಲೆ ಏನಿದೆ ಅದು ಕೇವಲ ಇಂಟ್ರಿನ್ಸಿಕ್ ವ್ಯಾಲ್ಯೂ ಮೇಲೆ ಮಾತ್ರ ಡಿಪೆಂಡ್ ಆಗಿರೋದಲ್ಲ, ಇದ್ರ ಜೊತೆಗೆ ಒಂದಿಷ್ಟು ಬೇರೆ ಫ್ಯಾಕ್ಟರ್ಸ್ಗಳು ಸಹ ಇದ್ದಾವೆ. ಅವೆಲ್ಲದರಿಂದಾಗಿ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಡಿಸೈಡ್ ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ನಾವು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂದರೆ ಆಪ್ಷನ್ ಕಾಂಟ್ರಾಕ್ಟಿನ ಪ್ರೈಸಿನ ಬಗ್ಗೆ. ಸೊ ಒಂದು ಫ್ಯಾಕ್ಟರ್ ನಾವಿಲ್ಲಿ ನೋಡಿರೋದು ಯಾವುದಪ್ಪ ಅಂದರೆ ಇಂಟ್ರಿನ್ಸಿಕ್ ವ್ಯಾಲ್ಯೂ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಟೈಮ್ ವ್ಯಾಲ್ಯೂ. ಎಷ್ಟು ಟೈಮಲ್ಲಿ ಈ ಒಂದು ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುತ್ತೆ ಅನ್ನೋ ಆಧಾರದಲ್ಲಿಯೂ ಸಹ ಆಪ್ಷನ್ ಕಾಂಟ್ರಾಕ್ಟಿನ ಪ್ರೈಸ್ ಏನಿದೆ, ಅವುಗಳ ಪ್ರೀಮಿಯಂ ಬೆಲೆ ಏನಿದೆ ಅದು ಡಿಸೈಡ್ ಆಗುತ್ತೆ. ಕಡಿಮೆ ಅವಧಿಯಲ್ಲಿ ಎಕ್ಸ್ಪೈರ್ ಆಗೋ ಕಾಂಟ್ರಾಕ್ಟ್ ಏನಿದೆ ಅದು ಸ್ವಲ್ಪ ಚೀಪಾಗಿ ಸಿಗುತ್ತೆ. ಅದೇ ಜಾಸ್ತಿ ಟೈಮ್ ಇದ್ದರೆ ಆ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗಲಿಕ್ಕೆ ಆಗ ಜಾಸ್ತಿ ಬೆಲೆಯನ್ನು ಕೊಡಬೇಕಾಗತ್ತೆ. ಟೈಮ್ ವ್ಯಾಲ್ಯೂ ಅದರಲ್ಲಿ ಇರುತ್ತೆ. ಸೊ ಇಲ್ಲಿ ನಾವೇನು ನೋಡ್ಬೋದು ಅಂದರೆ ಆಪ್ಷನ್ ಪ್ರೀಮಿಯಮನ್ನು ಎಫೆಕ್ಟ್ ಮಾಡೋದು ಒಂದು ಇಂಟ್ರಿನ್ಸಿಕ್ ವ್ಯಾಲ್ಯೂ ಆಪ್ಷನ್ ಕಾಂಟ್ರಾಕ್ಟ್ ಇದ್ದು, ಇನ್ನೊಂದು ಟೈಮ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ಸಪೋಸ್ ಈಗ ನಿಮ್ಮ ಬಳಿ ಒಂದು ಫ್ಲ್ಯಾಟ್ ಇದೆ, ಅದಕ್ಕೆ 1 ಲಕ್ಷ ಅಂತ ಅಂದ್ಕೊಳ್ಳಿ. ನಾನು ನಿಮ್ಮ ಬಳಿ ಬಂದು ಈ ಒಂದು ಫ್ಲ್ಯಾಟನ್ನು ನನಗೆ 1,10,000 ರೂಪಾಯಿಗೆ 1 ತಿಂಗಳು ಆದ ನಂತರ ನನಗೆ ಬೈ ಮಾಡುವ ರೈಟ್ ಕೊಡುವ ಒಂದು ಕಾಲ್ ಆಪ್ಷನನ್ನು ನೀವು ನನಗೆ ಸೆಲ್ ಮಾಡಿ ಅಂತ ಕೇಳ್ತೀನಿ. ಆಗ ನಿಮಗೇನು ಅನಿಸುತ್ತೆ, 1 ತಿಂಗಳು ಆದ ನಂತರ ಇವನು 1,10,000 ರೂಪಾಯಿಗೆ ಫ್ಲ್ಯಾಟನ್ನು ಬೈ ಮಾಡುವ ರೈಟನ್ನು ಕೇಳ್ತಾ ಇದ್ದಾನೆ.
ನನಗೇನು ಅನಿಸ್ತಾ ಇದೆ ಅಂದರೆ ಈ ಒಂದು ಫ್ಲ್ಯಾಟಿನ ಬೆಲೆ 1 ಲಕ್ಷದಲ್ಲೇ ಇದೆ. ಕಳೆದ ಒಂದಿಷ್ಟು ದಿನಗಳಲ್ಲಿ ಈ ಒಂದು ಫ್ಲ್ಯಾಟಿನ ಬೆಲೆ ಹೆಚ್ಚು ಏನು ವೇರಿ ಆಗಿಲ್ಲ, ಕಾನ್ಸ್ಟೆಂಟ್ ಆಗೇ ಇದೆ. ಸೊ ಇವನಿಗೆ ನಾನು ಈ ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ಸೆಲ್ ಮಾಡ್ತೀನಿ, ಬಟ್ ಇದರಿಂದ ಸ್ವಲ್ಪ ಪ್ರೀಮಿಯಮನ್ನು ಕಲೆಕ್ಟ್ ಮಾಡ್ತೀನಿ, ಇವನಿಂದ ಸ್ವಲ್ಪ ಪ್ರೀಮಿಯಮನ್ನು ತಗೊಂಡು ಅಂತೇಳಿ. ಮೇ ಬಿ ನೀವು ನನಗೆ ಹೇಳ್ಬೋದು 2,000 ರೂಪೀಸ್ ಪ್ರೀಮಿಯಮನ್ನು ಕೊಡು ಅಂತ ಹೇಳಿ. ಸೊ ಇಲ್ಲಿ ನೀವೇನು ಥಿಂಕ್ ಮಾಡ್ತಾ ಇದ್ದೀರಾ ಅಂದರೆ, ಈಗ ಈ ಒಂದು ಫ್ಲ್ಯಾಟಿನ ಬೆಲೆ ರೀಸೆಂಟಾಗಿ ಏನು ಭಾರಿ ಫ್ಲಕ್ಚುಯೇಟ್ ಆಗ್ತಾಯಿಲ್ಲ, ಸ್ಟೇಬಲ್ ಆಗಿದೆ. 1-2 ಸಾವಿರ ಮಾತ್ರ ಆಚೆ ಆಗ್ತಾ ಇದೆ. ಸೊ ಇವನು 1,10,000ಕ್ಕೆ ಕೇಳ್ತಿದ್ದಾನೆ ಒಂದು ತಿಂಗಳಲ್ಲಿ. ಸೊ ಒಂದು ತಿಂಗಳಲ್ಲಿ 1,10,000ಕ್ಕಿಂತ ಮೇಲೆ ಹೋಗೋ ಸಾಧ್ಯತೆ ಕಡಿಮೆ. ಹೋದರೆ ನಾನು ಇವನಿಗೆ ಕೊಡ್ತೀನಿ, ಇಲ್ಲ ಅಂದದಿದ್ದರೆ ಇವನು ಕೊಡುವ ಪ್ರೀಮಿಯಮ್ ಏನಿದೆ ಅದು ನನಗೆ ಸಿಗುತ್ತೆ ಅಂತ ನೀವು ಅಂದ್ಕೊಂಡು ನನಗೆ ಆ ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ಸೆಲ್ ಮಾಡ್ಬೋದು. ಅದೇ ನಾನು ನಿಮ್ಮ ಬಳಿ ಬಂದು ನನಗೆ ನಿಮ್ಮ ಫ್ಲ್ಯಾಟ್ ಈಗ 1 ಲಕ್ಷದಲ್ಲಿದೆ, ಇದನ್ನು 1,10,000 ರೂಪಾಯಿಗೆ ನನಗೆ ಬೈ ಮಾಡುವ ರೈಟ್ ಕೊಡುವ ಕಾಲ್ ಆಪ್ಷನನ್ನು ನೀವು ಸೆಲ್ ಮಾಡಿ. ಆದರೆ ಈ ಒಂದು ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗೋದು ಯಾವುದಪ್ಪ ಅಂದರೆ 1 ವರ್ಷ ಆದ ನಂತರ ಅಂತ. ಈಗ ನೀವೇನು ಥಿಂಕ್ ಮಾಡ್ತೀರಾ? ಸೊ ಈಗ ಫ್ಲ್ಯಾಟಿನ ಬೆಲೆ ಸ್ಟೇಬಲ್ ಆಗಿದೆ ಹೌದು, ಬಟ್ ಇನ್ನೂ 1 ವರ್ಷ ಟೈಮ್ ಇದೆ ಈ ಒಂದು ಕಾಂಟ್ರಾಕ್ಟಿನ ಪೀರಿಯಡಲ್ಲಿ. ಸೊ 1 ವರ್ಷದಲ್ಲಿ ಏನು ಸಹ ಆಗ್ಬೋದು. ಸಪೋಸ್ ಈ ಒಂದು ಫ್ಲ್ಯಾಟಿನ ಬೆಲೆ 2 ಲಕ್ಷ ಆದರೆ ಆಗ ನನಗೆ ದೊಡ್ಡ ಲಾಸ್ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ. ಸೊ ಅದಕ್ಕೆ ನೀವೇನು ಹೇಳ್ತೀರಾ ಅಂದರೆ, ಸರಿ ನಾನು ಆಪ್ಷನ್ ಕಾಂಟ್ರಾಕ್ಟನ್ನು ಬೇಕಾದರೆ ಸೆಲ್ ಮಾಡ್ತೀನಿ, ನನಗೆ ರಿಸ್ಕ್ ಇಲ್ಲಿ ಜಾಸ್ತಿ ಆಗುತ್ತೆ. ಯಾಕಂದರೆ ಸಪೋಸ್ ಇದರ ಪ್ರೈಸ್ 1 ವರ್ಷದ ಅವಧಿಯಲ್ಲಿ ಚೇಂಜ್ ಆದರೆ ನನ್ನ ರಿಸ್ಕ್ ಸಹ ನಾನು ಜಾಸ್ತಿ ತಗೊಳ್ತಾ ಇದ್ದೀನಿ ದೊಡ್ಡ ಟೈಮ್ ಪೀರಿಯಡಿಗೆ. ಸೊ ಹಾಗಾಗಿ ನೀನು ಪ್ರೀಮಿಯಮನ್ನು ಆಪ್ಷನ್ ಕಾಂಟ್ರಾಕ್ಟ್ಗೆ ಜಾಸ್ತಿ ಕೊಡಬೇಕು ಅಂತ ಹೇಳ್ತೀರಾ. ಸೊ ಮೇ ಬಿ ನೀವು ನನ್ನಿಂದ 20,000 ಪ್ರೀಮಿಯಮನ್ನು ಕೇಳ್ಬೋದು. ಯಾಕಂದರೆ 1 ವರ್ಷ ಅವಧಿಯನ್ನು ನಾನು ಕೇಳ್ತಾ ಇದ್ದೀನಿ ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ಗೆ. ಸೊ ಸೇಮ್ ಥಿಂಗ್ ಸಹ ಇಲ್ಲಿ ಅಪ್ಲೈ ಆಗುತ್ತೆ. ಸೊ ಇಲ್ಲಿ ಈ ಒಂದು ಅವಧಿ ಕಡಿಮೆ ಆಗ್ತಾ ಇದ್ದ ಹಾಗೆ ಸೊ ಟೈಮ್ ವ್ಯಾಲ್ಯೂ ಏನಿದೆ ಇದು ಆಪ್ಷನ್ ಕಾಂಟ್ರಾಕ್ಟಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಸಪೋಸ್ ಈಗ ನಿಫ್ಟಿ 25,000ದಲ್ಲಿ ಇದೆ, 2 ಆಪ್ಷನ್ ಕಾಂಟ್ರಾಕ್ಟ್ಗಳಿದ್ದಾವೆ ಅಂತ ಅಂದ್ಕೊಳ್ಳೋಣ ಕಾಲ್ ಆಪ್ಷನ್ಗೆ. ಒಂದು ಯಾವತ್ತು ಎಕ್ಸ್ಪೈರ್ ಆಗುತ್ತೆ ಅಂದರೆ 7 ದಿನದ ನಂತರ, ಇಲ್ಲಿಂದ 1 ವಾರದಲ್ಲಿ. ಇನ್ನೊಂದು ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗೋದು ಇಲ್ಲಿಂದ 365 ದಿನದ ನಂತರ, 1 ವರ್ಷ ಆದ ನಂತರ. 2 ಕಾಂಟ್ರಾಕ್ಟ್ಗಳ ಸ್ಟ್ರೈಕ್ ಪ್ರೈಸ್ ಯಾವುದಂತ ಕೇಳಿದರೆ 25,100. ಸೊ ಈಗ ನಿಫ್ಟಿ 25,000ದಲ್ಲಿದೆ. ಒಂದು ಕಾಂಟ್ರಾಕ್ಟ್ ಏನು ಹೇಳುತ್ತೆ ಅಂದರೆ 7 ದಿನ ಆದ ನಂತರ ಯಾರು ಈ ಒಂದು ಕಾಲ್ ಆಪ್ಷನನ್ನು ಬೈ ಮಾಡ್ತಾರೋ ಅವರಿಗೆ ನಿಫ್ಟಿಯನ್ನು 25,100 ರೂಪಾಯಿಗೆ ಬೈ ಮಾಡುವ ರೈಟ್ ಕೊಡುತ್ತೆ ಅಂತ ಹೇಳಿ. ಇನ್ನೊಂದು ಕಾಲ್ ಆಪ್ಷನ್ ಏನು ಹೇಳುತ್ತೆ ಅಂದರೆ, ಯಾರು ಈ ಕಾಲ್ ಆಪ್ಷನನ್ನು ಬೈ ಮಾಡಿರ್ತಾರೋ ಅವರಿಗೆ ನಿಫ್ಟಿಯನ್ನು 25,000ದಲ್ಲಿ ಈಗ ಇದೆ, ಇದನ್ನು 25,100ಕ್ಕೆ 1 ವರ್ಷ ಆದ ನಂತರ ಬೈ ಮಾಡುವ ರೈಟನ್ನು ಕೊಡುತ್ತೆ ಅಂತ ಹೇಳಿ. ಯಾವ ಒಂದು ಆಪ್ಷನ್ ಕಾಂಟ್ರಾಕ್ಟ್ಗೆ ಜಾಸ್ತಿ ಟೈಮ್ ವ್ಯಾಲ್ಯೂ ಇರುತ್ತೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ಗೆ, ಯಾಕಂದರೆ 365 ದಿನ ಇದೆ, ಏನು ಸಹ ಆಗ್ಬೋದು. ಯಾರು ಸೆಲ್ ಮಾಡಿರ್ತಾರೋ ಅವರಿಗೆ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಟೈಮ್ ವ್ಯಾಲ್ಯೂ ಈ ರೀತಿ ಆ್ಯಡ್ ಆಗುತ್ತೆ. ಅದೇ ನಾನು ಇನ್ನೊಂದು ಸಿಚುವೇಷನಲ್ಲಿ ಈಗ 1 ದಿನದಲ್ಲಿ ಎಕ್ಸ್ಪೈರ್ ಆಗುವ ಕಾಲ್ ಆಪ್ಷನನ್ನು ನೀವು ನನಗೆ ಸೆಲ್ ಮಾಡಿ 25,100ರಲ್ಲಿ ನನಗೆ ನಿಫ್ಟಿಯನ್ನು ಬೈ ಮಾಡುವ ರೈಟನ್ನು ಕೊಡುವಂಥದ್ದು ಅಂತ ಕೇಳಿದರೆ, ಈಗ 25,000ದಲ್ಲಿದೆ, 1 ದಿನದಲ್ಲಿ ಈ ಒಂದು ಕಾಂಟ್ರಾಕ್ಟ್ ಮುಗಿಯುತ್ತೆ, ಟೈಮ್ ವ್ಯಾಲ್ಯೂ ಬಹಳ ಕಡಿಮೆ ಇದೆ. ಸೊ ಮೇ ಬಿ ಈ ಒಂದು 7 ದಿನದ ಆಪ್ಷನ್ ಕಾಂಟ್ರಾಕ್ಟ್ ಏನಿದೆ ಇದಕ್ಕಿಂತ ನೀವು ಚೀಪ್ ಅಂದರೆ ಕಡಿಮೆ ಬೆಲೆಗೆ ನನಗೆ ನೀವು ಈ ಒಂದು ಕಾಲ್ ಆಪ್ಷನನ್ನು ಸೆಲ್ ಮಾಡಬಹುದು. ಸೊ ಯಾಕಂದರೆ ನಿಮ್ಗೆ ಅನಿಸ್ಬೋದು ನಿಫ್ಟಿ ಏನು ಭಾರಿ ಮೂವ್ ಆಗ್ತಾ ಇಲ್ಲ, ಜಸ್ಟ್ ಇವತ್ತು ಒಂದಿನದ ಬಗ್ಗೆ ಮಾತಾಡ್ತಿದ್ದಾನೆ, ಇಲ್ಲಿಂದ 100 ಪಾಯಿಂಟ್ ದೂರದಲ್ಲಿ ಬೈ ಮಾಡುವ ಬಗ್ಗೆ ಮಾತಾಡ್ತಿದ್ದಾನೆ, ಸ್ಟ್ರೈಕ್ ಪ್ರೈಸ್ ಇದು. ಸೊ ಹಾಗಾಗಿ ನಾನು ಇದನ್ನು ಕೊಡ್ಬೋದು ಅಂತ ಹೇಳಿ. ಸೊ ಅಗೇನ್ ನೀವು ಇಲ್ಲಿ ಕಡಿಮೆ ಬೆಲೆಗೆ ಕೊಡ್ತೀರಾ. ಸಪೋಸ್ ನೀವು ಇಲ್ಲ ಈ 1 ದಿನದಲ್ಲಿ ಎಕ್ಸ್ಪೈರ್ ಆಗೋ ಕಾಂಟ್ರಾಕ್ಟ್ಗೆ ನೀನು 50 ರೂಪಾಯಿ ಕೊಡಬೇಕು ಅಂತ ಅಂದರೆ ನಾನು ಅದಕ್ಕೆ ರೆಡಿ ಇಲ್ಲದೆ ಇರ್ಬೋದು. ಸೊ ಒಂದು ಟ್ರಾನ್ಸಾಕ್ಷನ್ ಆಗಬೇಕಂದ್ರೆ ಬಯ್ಯರ್ ಮತ್ತು ಸೆಲ್ಲರ್ ಇಬ್ಬರೂ ಸಹ ಅಗ್ರಿ ಆಗಬೇಕು ಒಂದು ಪ್ರೈಸಲ್ಲಿ, ಆಗ ಮಾತ್ರ ಆಗುತ್ತೆ. ಸೊ ಹಾಗಾಗಿ ರೀಸನೇಬಲ್ ಬೆಲೆಯನ್ನು ನೀವು ಹೇಳ್ತೀರಾ, ನನಗೂ ಸಹ ಅದು ರೀಸನೇಬಲ್ ಅನಿಸಿದರೆ ನಾನು ಬೈ ಮಾಡ್ತೀನಿ, ಈ ರೀತಿ ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಆಪ್ಷನ್ ಪ್ರೀಮಿಯಮಿನ ಬೆಲೆಯನ್ನು ಅಫೆಕ್ಟ್ ಮಾಡೋದು ಒಂದು ಇಂಟ್ರಿನ್ಸಿಕ್ ವ್ಯಾಲ್ಯೂ, ಇನ್ನೊಂದು ಟೈಮ್ ವ್ಯಾಲ್ಯೂ. ನಾವು ಇಲ್ಲಿ ಇನ್ನೊಂದು ಸಿಚುವೇಷನನ್ನು ನೋಡೋಣ. ಅದೇನಪ್ಪ ಅಂದರೆ, ಇವತ್ತು ತಾರೀಕೇನಿದೆ ಇದು 26 ಜನವರಿ 2026. ನಾನು ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಯಾವತ್ತು ಎಕ್ಸ್ಪೈರ್ ಆಗುತ್ತೆ ಅಂದರೆ 6 ಫೆಬ್ರವರಿ 2026. ಅವತ್ತು ನನ್ನ ಬರ್ಡೇ, ನೀವು ಬೇಕಾದರೆ ವಿಶ್ ಮಾಡ್ಬೋದು. ಈಗ ನಾವು ನಿಫ್ಟಿ ಆಪ್ಷನ್ ಕಾಂಟ್ರಾಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿಫ್ಟಿ ಈಗ 25,000ದಲ್ಲಿ ಇದೆ ಅಂತ ನಾವು ಅಂದ್ಕೊಳ್ಳೋಣ. ನಾನು ಕಾಲ್ ಆಪ್ಷನ್ ಬಗ್ಗೆನೇ ಎಕ್ಸಾಂಪಲಲ್ಲಿ ಮಾತಾಡ್ತಾ ಇರೋದು ಇಲ್ಲಿ. ಈ ಒಂದು ಕಾಲ್ ಆಪ್ಷನ್ ಈಗ ನಿಫ್ಟಿ 25,000ದಲ್ಲಿದೆ, 25,100ಕ್ಕೆ ನಿಫ್ಟಿಯನ್ನು ಬೈ ಮಾಡುವ ಒಂದು ಕಾಲ್ ಆಪ್ಷನ್ ಅಂತ ನಾವು ಅಂದ್ಕೊಳ್ಳೋಣ. ಸೊ ಇದು 6 ಫೆಬ್ರವರಿಗೆ ಎಕ್ಸ್ಪೈರ್ ಆಗುತ್ತೆ. ಇವತ್ತಿನ ದಿನ ಎಷ್ಟಂದರೆ 26 ಜನವರಿ. ಸೊ ಈಗ ಇದರ ಬೆಲೆ 200 ರೂಪಾಯಿ ಇದೆ ಅಂತ ಅಂದ್ಕೊಳ್ಳೋಣ. ನಿಫ್ಟಿ 25,000ದಲ್ಲಿದೆ, 25,100ರ ಸ್ಟ್ರೈಕ್ ಪ್ರೈಸಿನ ಕಾಲ್ ಆಪ್ಷನ್
ಅದರ ಪ್ರೀಮಿಯಮ್ ಈಗ ಎಷ್ಟಿದೆ ಅಂತ ಕೇಳಿದರೆ 200 ರೂಪಾಯಿ ಇದೆ. ಯಾವತ್ತು ಎಕ್ಸ್ಪೈರ್ ಆಗುತ್ತೆ ಅಂದರೆ 6 ಫೆಬ್ರವರಿ 2026ಗೆ. ಸೊ ಈಗ ನಾವು ಏನು ಅಂದ್ಕೊಳ್ಳೋಣ ಅಂದರೆ ನಿಫ್ಟಿ ಏನಿದೆ ಇದು ಕಾನ್ಸ್ಟೆಂಟ್ ಆಗಿರುತ್ತೆ, ನಿಫ್ಟಿ ಮೂವೇ ಆಗೋದಿಲ್ಲ, 25,000ದಲ್ಲಿ ಅಲ್ಲೇ ಇರುತ್ತೆ ಅಂತ ಹೇಳಿ. ಸೊ 26 ಜನವರಿಗೆ ಇದು 200 ರೂಪಾಯಿ ಇದರ ವ್ಯಾಲ್ಯೂ ಇದೆ. 27 ಜನವರಿಗೆ ಎಷ್ಟಿರ್ಬೋದು? ಸೊ ಆಗ ಈ ಒಂದು ಕಾಂಟ್ರಾಕ್ಟಿನ ಬೆಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕೆ ಕಡಿಮೆ ಆಗುತ್ತೆ ಅಂದರೆ ಟೈಮ್ ವ್ಯಾಲ್ಯೂ ಕಡಿಮೆ. ಒಂದು ದಿನ ಹೋಯಿತು, ಇವತ್ತು 26 ಇತ್ತು, 26 ಜನವರಿಗೆ 200 ರೂಪಾಯಿ ಇತ್ತು, 27 ಜನವರಿಗೆ ಇದು ಮೇ ಬಿ 180ಕ್ಕೆ ಬರ್ಬೋದು. ನಿಫ್ಟಿ ಮೂವ್ ಆಗ್ತಾನೇ ಇಲ್ಲ, ನಿಫ್ಟಿ 25,000 ಕಾನ್ಸ್ಟೆಂಟಲ್ಲಿದೆ. ನೆಕ್ಸ್ಟ್ 28 ಜನವರಿಗೆ ಮೇ ಬಿ 160. ಅದೇ ರೀತಿ ಬಂದು ನಿಫ್ಟಿ ಕಾನ್ಸ್ಟೆಂಟು ಮೂವೇ ಆಗೋದಿಲ್ಲ. ಅದೇ ರೀತಿ 5 ಫೆಬ್ರವರಿಗೆ ಆಗ ಮೇ ಬಿ ಇದಕ್ಕೆ 10 ರೂಪಾಯಿ ಇರ್ಬೋದು. ಅದೇ ರೀತಿ 6 ಫೆಬ್ರವರಿಗೆ ಈ ಒಂದು ಕಾಂಟ್ರಾಕ್ಟ್ ಮುಗಿಯುವಾಗ 0. ನಿಫ್ಟಿ ಕಾನ್ಸ್ಟೆಂಟ್ ಅಂತ ನಾನಿಲ್ಲಿ ಟ್ರೀಟ್ ಮಾಡಿದಾಗ. ಸೊ ಈ ರೀತಿ ಟೈಮ್ ವ್ಯಾಲ್ಯೂ ಎಫೆಕ್ಟ್ ಆಗುತ್ತೆ ಇದರಲ್ಲಿ. ಸೊ ಇನ್ನೊಂದು ಫ್ಯಾಕ್ಟರ್ ಇಲ್ಲಿ ಎಫೆಕ್ಟ್ ಮಾಡೋದು ಯಾವುದಪ್ಪ ಅಂತ ಕೇಳಿದರೆ ವಾಲಟೈಲಿಟಿ. ಸೊ ಯಾವ ರೀತಿ ವಾಲಟೈಲಿಟಿ ಎಫೆಕ್ಟ್ ಮಾಡುತ್ತೆ ಅಂದರೆ, ಸೊ ಅಗೇನ್ ಇಲ್ಲಿ ನಾನು ನಿಮಗೆ ಏನೊಂದು ಫ್ಲ್ಯಾಟ್ ಎಕ್ಸಾಂಪಲ್ ಕೊಟ್ಟೆ. ಫ್ಲ್ಯಾಟಿನ ಬೆಲೆ ಏನಿದೆ ಸಪೋಸ್ ಕಳೆದ ಒಂದು ತಿಂಗಳಲ್ಲಿ ತುಂಬಾ ವೇರಿ ಆಗ್ತಾಯಿದೆ. 1 ಲಕ್ಷದಿಂದ 1,20,000ಕ್ಕೆ ಹೋಗ್ತಾ ಇದೆ, ಅಲ್ಲಿಂದ 80,000ಕ್ಕೆ ಬರ್ತಾ ಇದೆ, 1 ಲಕ್ಷಕ್ಕೆ ಬರ್ತಾ ಇದೆ, ಪುನಃ 120ಕ್ಕೆ ಹೋಗ್ತಾ ಇದೆ, 1 ಲಕ್ಷಕ್ಕೆ ಬರ್ತಾ ಇದೆ, 80,000ಕ್ಕೆ ಹೋಗ್ತಾ ಇದೆ. ವಾಲಟೈಲ್ ಆಗಿ ವೇರಿ ಆಗ್ತಾಯಿದೆ ತುಂಬಾ. ಆ ಒಂದು ಸಿಚುವೇಷನಲ್ಲಿ ನಾನು ನಿಮ್ಮ ಹತ್ರ ಬಂದು ನನಗೆ ನಿಮ್ಮ ಫ್ಲ್ಯಾಟನ್ನು 1 ತಿಂಗಳು ಆದ ನಂತರ 1,20,000 ರೂಪಾಯಿಗೆ ಬೈ ಮಾಡುವ ರೈಟನ್ನು ನನಗೆ ಕೊಡುವಂತಹ ಒಂದು ಕಾಲ್ ಆಪ್ಷನನ್ನು ನೀವು ನನಗೆ ಸೆಲ್ ಮಾಡಿ ಅಂತ ಕೇಳಿದರೆ, ಆಗ ನೀವು ಪ್ರೀಮಿಯಂ ಬಗ್ಗೆ ಥಿಂಕ್ ಮಾಡುವಾಗ ಈಗ ಏನು ಫ್ಲ್ಯಾಟಿನ ಬೆಲೆ ಏನಿದೆ ಇದು ಬಹಳ ಕ್ವಿಕ್ಕಾಗಿ ರೀಸೆಂಟಾಗಿ ಏನು ವೇರಿ ಆಗ್ತಿದೆ ಅದನ್ನು ಕನ್ಸಿಡರ್ ಮಾಡ್ತೀರಾ ಇಲ್ವಾ? ನೀವು ಕನ್ಸಿಡರ್ ಮಾಡ್ತೀರಾ. ಯಾಕಂದರೆ ಮೇ ಬಿ ನಿಮ್ಗೆ ಅನಿಸ್ಬೋದು ಇದು ಸೀದಾ 1,40,000ಕ್ಕೆ ಹೋದರೆ, ಯಾಕಂದರೆ ಬಹಳ ಕ್ವಿಕ್ಕಾಗಿ ಈ ಒಂದು ಫ್ಲ್ಯಾಟಿನ ಬೆಲೆ ವೇರಿ ಆಗ್ತಾಯಿದೆ. ಸೊ ನಿಮಗೆ ರಿಸ್ಕ್ ಜಾಸ್ತಿ ನೀವು ತಗೊಳ್ತಾ ಇದ್ದೀರಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಈ ಒಂದು ಕಾಂಟ್ರಾಕ್ಟನ್ನು ನನಗೆ ಸೆಲ್ ಮಾಡೋದಕ್ಕಿಂತ ಮುಂಚೆ ಆ ಒಂದು ಪ್ರೀಮಿಯಮ್ ಏನು ಆ ಒಂದು ಕಾಂಟ್ರಾಕ್ಟ್ಗೆ ಇದೆ ಅದನ್ನು ನೀವು ಇನ್ನೂ ಒಂಚೂರು ಜಾಸ್ತಿ ಮಾಡ್ತೀರಾ, ವಾಲಟಿಲಿಟಿ ಫ್ಯಾಕ್ಟರನ್ನು ಆ್ಯಡ್ ಮಾಡ್ತೀರಾ ಅದಕ್ಕೆ. ಸೇಮ್ ಥಿಂಗ್ ಇಲ್ಲಿಯೂ ಸಹ ಆಗುತ್ತೆ. ಸಪೋಸ್ ಅಂಡರ್ಲೈಯಿಂಗ್ ಆ್ಯಸೆಟ್ ನಿಫ್ಟಿ ಏನಿದೆ ಇದು ಬಹಳ ವಾಲಟೈಲ್ ಆಗಿದ್ದರೆ, ಬಹಳ ಮೇಲೆ ಅಥವಾ ಕೆಳಗೆ ಕ್ವಿಕ್ಕಾಗಿ ಮೂವ್ ಆಗ್ತಾಯಿದ್ರೆ, ಆ ಒಂದು ಸಿಚುವೇಷನಲ್ಲಿ ಯಾರು ಆಪ್ಷನ್ಸ್ಗಳನ್ನು ಸೆಲ್ ಮಾಡಿರ್ತಾರೋ ಅವರಿಗೆ ರಿಸ್ಕ್ ಫ್ಯಾಕ್ಟರ್ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದು ಏನು ಮಾಡುತ್ತೆ ಅಂದರೆ ಆಪ್ಷನ್ ಪ್ರೀಮಿಯಮಿನ ಬೆಲೆಯನ್ನು ಜಾಸ್ತಿ ಮಾಡುತ್ತೆ ಆಟೋಮೆಟಿಕ್ಕಾಗಿ. ಸೊ ಇದೆಲ್ಲ ಫ್ಯಾಕ್ಟರ್ಗಳು ಮೇಯ್ನಾಗಿ ಆಪ್ಷನ್ ಕಾಂಟ್ರಾಕ್ಟಿನ ಪ್ರೈಸನ್ನು ಅಫೆಕ್ಟ್ ಮಾಡ್ತವೆ. ಇದಲ್ಲದೆ ಒಂದಿಷ್ಟು ವಿಷಯಗಳು ಸಹ ಇದ್ದಾವೆ. ಇದು ತುಂಬಾ ದೊಡ್ಡ ಟಾಪಿಕ್. ನೀವು ಬೇಕಾದರೆ ಇದ್ರ ಬಗ್ಗೆ ಸರ್ಚ್ ಮಾಡ್ಬೋದು, ನೀವು ಒಂದಿಷ್ಟು ಇನ್ಫಾರ್ಮೇಷನನ್ನು ಕಲ್ತ್ಕೋಬೋದು. ನಾನಿಲ್ಲಿ ಇದಕ್ಕಿಂತ ಜಾಸ್ತಿ ಇದರ ಬಗ್ಗೆ ರೈಟ್ ನಾವು ಡಿಸ್ಕಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಈ ವಿಡಿಯೋದಲ್ಲಿ ನೆಕ್ಸ್ಟ್ ನಾವು ಫೈನಲ್ ಆಗಿ ಡಿಸ್ಕಸ್ ಮಾಡೋದು ಯಾವುದ್ರ ಬಗ್ಗೆ ಅಂದರೆ ಆಪ್ಷನ್ಸ್ ಟ್ರೇಡಿಂಗ್ನ ಬಗ್ಗೆ. ಯಾಕೆ ಜನ ಆಪ್ಷನ್ಸನ್ನು ಟ್ರೇಡ್ ಮಾಡ್ತಾರೆ ಅಂತ ಹೇಳಿ. ಒಂದು ಆ್ಯಸೆಟಿನ ಬೆಲೆ ಅಪ್ ಡೌನ್ ಆಗ್ತಾಯಿದ್ರೆ ಸೊ ಅದನ್ನು ಟ್ರೇಡ್ ಮಾಡೋರು ಏನು ಮಾಡ್ತಾರೆ ಅಂದರೆ, ಒಂದು ಕಡಿಮೆ ಬೆಲೆಗೆ ಅದನ್ನು ಬೈ ಮಾಡಿ ಜಾಸ್ತಿ ಬೆಲೆಗೆ ಅದನ್ನು ಸೆಲ್ ಮಾಡಲಿಕ್ಕಾದರೆ ಆ ಮೂಲಕ ಡಿಫ್ರೆನ್ಸಲ್ಲಿ ನಾವು ಪ್ರಾಫಿಟ್ ಮಾಡ್ಬೋದು ಅನ್ನೋದು ಇದನ್ನು ಯಾರು ಟ್ರೇಡ್ ಮಾಡ್ತಾರೋ ಅವರ ಒಂದು ಒಪಿನಿಯನ್ ಇರುತ್ತೆ. ಸೊ ಒಂದಿಷ್ಟು ಜನ ವಾಲಟೈಲ್ ಆಗಿ ಮೂವ್ ಆಗುವಂತಹ ಇನ್ಸ್ಟ್ರೂಮೆಂಟ್ಗಳನ್ನ ನೋಡ್ತಾ ಇರ್ತಾರೆ. ಸೊ ಅವುಗಳಲ್ಲಿ ಒಂದು ವಾಲಟೈಲ್ ಇನ್ಸ್ಟ್ರೂಮೆಂಟ್ ಯಾವುದಪ್ಪ ಅಂದರೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ಗಳು. ಇವುಗಳ ಬೆಲೆ ಏನಿದೆ ಇದು ಬಹಳ ಕ್ವಿಕ್ಕಾಗಿ ಮೂವ್ ಆಗುತ್ತೆ. ಸೊ ನಾವಿಲ್ಲಿ ಒಂದಿಷ್ಟು ಫ್ಯಾಕ್ಟರ್ಗಳನ್ನು ಏನು ನೋಡಿದ್ವಿ, ಆಪ್ಷನ್ ಕಾಂಟ್ರಾಕ್ಟಿನ ಪ್ರೈಸನ್ನು ಯಾವುದೆಲ್ಲ ಅಫೆಕ್ಟ್ ಮಾಡ್ತವೆ ಅನ್ನೋದ್ರ ಬಗ್ಗೆ. ಸೊ ಅವೆಲ್ಲ ಕಾರಣದಿಂದಾಗಿ ಅಂಡರ್ಲೈಯಿಂಗ್ ಇನ್ಸ್ಟ್ರೂಮೆಂಟು ಸಹ ಮೂವ್ ಆದರೆ ಆಪ್ಷನ್ ಕಾಂಟ್ರಾಕ್ಟಿನ ಪ್ರೈಸ್ ಏನಿದೆ ಇದು ಬಹಳ ಕ್ವಿಕ್ಕಾಗಿ ಅಪ್ ಮತ್ತು ಡೌನ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಒಂದು ವಾಲಟೈಲ್ ಮೂವಿನ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಟ್ರೇಡರ್ಗಳು ಆಪ್ಷನ್ ಕಾಂಟ್ರಾಕ್ಟನ್ನು ಬೈ ಅಥವಾ ಸೆಲ್ ಮಾಡಲಿಕ್ಕೆ, ಇವುಗಳನ್ನು ಟ್ರೇಡ್ ಮಾಡಲಿಕ್ಕೆ ಬರ್ತಾರೆ. ಸೊ ಇಲ್ಲಿ ರಿಯಲ್ ಮಾರ್ಕೆಟಲ್ಲಿ ಯಾರೊಂದು ಟ್ರೇಡ್ ಮಾಡ್ತಾರೋ ಅವರು ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ಬೈ ಮಾಡಿದರೆ ಅದನ್ನು ಅವರು ಆ ಒಂದು ಆ್ಯಸೆಟನ್ನು ಬೈ ಮಾಡುವ ರೈಟ್ ನನಗೆ ಬೇಕು ಅಂತ ಅಂದ್ಕೊಂಡು ಅಥವಾ ಅದನ್ನು ಸೆಲ್ ಮಾಡುವ ರೈಟ್ ಬೇಕು ಅಂತ ಅಂದ್ಕೊಂಡು ನಾವೇನು ಮೊದಲ ವೀಡಿಯೋಸ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೀವಿ, ಆ ರೈಟ್ಸಿಗೋಸ್ಕರ ಇವರು ಟ್ರೇಡನ್ನು ಮಾಡೋದಿಲ್ಲ. ಸೊ ಜನರಲ್ ಆಗಿ ಇವರು ಏನು ಮಾಡ್ತಾ ಇರ್ತಾರೆ ಅಂದರೆ ಪ್ರೈಸ್ ಪಾಯಿಂಟಲ್ಲಿ ಕಡಿಮೆ ಬೆಲೆಗೆ ಅದನ್ನು ಬೈ ಮಾಡಿ ಒಂದು ಪಾಯಿಂಟಲ್ಲಿ ಅದನ್ನು ಸೆಲ್ ಮಾಡೋದ್ರ ಬಗ್ಗೆ ನೋಡೋದ್ರ ಮೂಲಕ ಈ ಒಂದು ಕಾಂಟ್ರಾಕ್ಟನ್ನು ಟ್ರೇಡ್ ಮಾಡೋದ್ರ ಮೂಲಕ ಹಣ ಮಾಡೋದ್ರ ಬಗ್ಗೆ ನೋಡ್ತಾ ಇರ್ತಾರೆ. ಮೆಜಾರಿಟಿ ಟ್ರೇಡರ್ಸ್ಗೆ ಈ ಆಪ್ಷನ್ ಕಾಂಟ್ರಾಕ್ಟ್ಗಳು ಕೊಡುವ ರೈಟು ಇಂಪಾರ್ಟೆಂಟ್ ಆಗಿರೋದಿಲ್ಲ. ಅವರು ಕ್ವಿಕ್ಕಾಗಿ ಮೂವ್ ಆಗ್ತಾ ಇರುವಂತಹ ಒಂದು ಆಸೆಟನ್ನು ನೋಡ್ತಾ ಇರ್ತಾರೆ. ಕಡಿಮೆ ಬೆಲೆಗೆ ಬೈ ಮಾಡೋದು, ಜಾಸ್ತಿ ಬೆಲೆಗೆ ಸೆಲ್ ಮಾಡೋದು, ಅದ್ರ ಬಗ್ಗೆ ಅವರು ಫೋಕಸ್ ಮಾಡ್ತಾ ಇರ್ತಾರೆ. ಸಪೋಸ್ ನಾವು ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬಗ್ಗೆ ನೋಡೋದಾದರೆ ಮೇ ಬಿ ಒಂದು ಕಾಲ್ ಆಪ್ಷನ್ ಅಂತ ಅಂದ್ಕೊಳ್ಳೋಣ. ಸಪೋಸ್ ಅದೀಗ 100 ರೂಪಾಯಿಲಿದೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಮಾರ್ಕೆಟ್ ಈ ಒಂದು ಕಾಲ್ ಆಪ್ಷನ್ ಸೈಡಲ್ಲಿ ಮೂವ್ ಆದಾಗ ಇದರ ಬೆಲೆ ಜಾಸ್ತಿಯಾಗಿ 200ಕ್ಕೆ ಹೋಗ್ಬೋದು. ನಂತರ ಮಾರ್ಕೆಟ್ ಏನಾದರೂ ರಿವರ್ಸ್ ಮೂವ್ ಆದರೆ ಇದರ ಬೆಲೆ ಕಡಿಮೆಯಾಗಿ 50ಕ್ಕೆ ಬರ್ಬೋದು.
ನಂತರ ಇದು ವಾಪಸ್ 150ಕ್ಕೆ ಹೋಗ್ಬೋದು. ನಂತರ ಇದು ಕೆಳಗೆ ಬಂದು 0 ಸಹ ಆಗ್ಬೋದು. ಸೊ ಜನ ಈ ಒಂದು ಅಂಡರ್ಲೈಯಿಂಗ್ ಆ್ಯಸೆಟ್ ಏನಿದೆ ಅದನ್ನು ಅನಲೈಸ್ ಮಾಡಿ, ಅದನ್ನು ಸ್ಟಡಿ ಮಾಡಿ ಆಪ್ಷನ್ ಕಾಂಟ್ರಾಕ್ಟ್ಗಳಲ್ಲಿ ಪೊಸಿಷನನ್ನು ತಗೊಳ್ತಾರೆ. ಇವರ ಮೇನ್ ಉದ್ದೇಶ ಅಗೇನ್ ಟ್ರೇಡನ್ನು ಮಾಡೋದು, ಈ ಒಂದು ಕಾಂಟ್ರಾಕ್ಟ್ಗಳು ಕೊಡುವ ರೈಟ್ಸನ್ನು ಬಳಸೋದಲ್ಲ. ಸೊ ಜನ ಇಲ್ಲಿ ಮೇ ಬಿ ಕಾಲ್ ಆಪ್ಷನನ್ನು ಬೈ ಮಾಡಬೇಕು ಅಂತ ನೋಡ್ತಾ ಇರೋರು ಇಲ್ಲಿ 120 ರೂಪಾಯಿಗೆ ಬೈ ಮಾಡಿ 180ಕ್ಕೆ ಸೆಲ್ ಮಾಡಲಿಕ್ಕೆ ನೋಡ್ಬೋದು. ಅದೇ ರೀತಿ ಕಾಲ್ ಆಪ್ಷನನ್ನು ಸೆಲ್ ಮಾಡಲಿಕ್ಕೆ ನೋಡುವವರು ಮೇ ಬಿ ಇಲ್ಲಿ 190ಕ್ಕೆ ಸೆಲ್ ಮಾಡಿ ಇಲ್ಲಿ 80 ರೂಪಾಯಿಗೆ ಬೈ ಮಾಡ್ಬೋದು. ಸೊ ಇಲ್ಲಿ ಜನ ಏನು ಮಾಡ್ತಿರ್ತಾರೆ ಅಂದರೆ ಅವರ ವ್ಯೂವ್ಗೆ ಅನುಗುಣವಾಗಿ ಟ್ರೇಡನ್ನು ಮಾಡಲಿಕ್ಕೆ, ಆ ಮೂಲಕ ಪ್ರಾಫಿಟನ್ನು ಜನ್ರೇಟ್ ಮಾಡಲಿಕ್ಕೆ ನೋಡ್ತಾ ಇರ್ತಾರೆ. ಸೊ ಇದಕ್ಕೋಸ್ಕರ ನಾವು ಆಪ್ಷನ್ ಕಾಂಟ್ರಾಕ್ಟ್ಗಳನ್ನು ಟ್ರೇಡ್ ಮಾಡ್ತೀವಿ. ಮೆಜಾರಿಟಿ ಕೇಸ್ಗಳಲ್ಲಿ ಯಾರೂ ಸಹ ಆ ಒಂದು ಆಪ್ಷನ್ ಕಾಂಟ್ರಾಕ್ಟ್ಗಳಿಂದ ಸಿಗುವ ರೈಟನ್ನು ಬಳಸಲಿಕ್ಕೆ ನೋಡೋದಿಲ್ಲ. ಒಂದಿಷ್ಟು ಜನ ನೋಡೋರು ಸಹ ಇರ್ತಾರೆ, ಬಟ್ ಮೆಜಾರಿಟಿ ಟ್ರೇಡಿಂಗ್ ಆಗೋದು ಯಾಕಂದರೆ ಈ ರೀತಿಯ ಟ್ರೇಡನ್ನು ಮಾಡಲಿಕ್ಕೆ ಒಂದು ಆ್ಯಸೆಟ್ ಇದೆ, ಬಹಳ ಕ್ವಿಕ್ಕಾಗಿ ಅಪ್ ಆ್ಯಂಡ್ ಡೌನ್ ಆಗ್ತಾಯಿದೆ. ಸೊ ರೈಟ್ ಟೈಮಲ್ಲಿ ರೈಟ್ ಪ್ಲೇಸಲ್ಲಿ ನಾನು ಎಂಟ್ರಿ ಮಾಡಿ ಆ ಮೂಲಕ ಪ್ರಾಫಿಟನ್ನು ಜನ್ರೇಟ್ ಮಾಡಲಿಕ್ಕೆ ನೋಡೋದು. ನಮ್ಮ ಹಣ ಏನಿದೆ ನಮ್ಮ ಬಳಿ ಅದರಿಂದ ಇನ್ಕಮನ್ನು ಜನ್ರೇಟ್ ಮಾಡಲಿಕ್ಕೆ ನೋಡೋದು. ಅದಕ್ಕೋಸ್ಕರ ಟ್ರೇಡಿಂಗನ್ನು ಮಾಡೋದು. ನಾನಿಲ್ಲಿ ತೋರಿಸಿದ್ದು ಕೇವಲ ಎಕ್ಸಾಂಪಲ್ಗೆ ಮಾತ್ರ, ಮತ್ತು ಯಾವುದೇ ರೀತಿ ಇದು ರೆಕಮೆಂಡೇಷನ್ ಅಲ್ಲ, ನೀವು ಬೈ ಮಾಡಿ ಅಥವಾ ಸೆಲ್ ಮಾಡಿ ಅಂತ ಹೇಳಿ ಅಲ್ಲ, ಕೇವಲ ಒಂದು ಎಕ್ಸಾಂಪಲ್, ರೆಕಮೆಂಡೇಷನ್ ಅಲ್ಲ. ಇನ್ನು ಫೈನಲ್ ಆಗಿ ನಾವು ಇಂಡಿಯಾದ ಮಾರ್ಕೆಟ್ ಬಗ್ಗೆ ಹೇಳೋದಾದರೆ, ಇಂಡೆಕ್ಸಿನ ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ಗಳೇನಿದ್ದಾವೆ ಅವುಗಳಲ್ಲಿ ಫಿಸಿಕಲ್ ಡೆಲಿವರಿ ಇರುವುದಿಲ್ಲ. ಸಪೋಸ್ ಎಕ್ಸ್ಪೈರಿ ದಿನ ನಿಮ್ಮ ಬಳಿ ಕಾಂಟ್ರಾಕ್ಟ್ ಇದ್ದು ಆ ಒಂದು ಕಾಂಟ್ರಾಕ್ಟಿನ ರೈಟನ್ನು ನೀವು ಎಕ್ಸಸೈಸ್ ಮಾಡೋದಾದರೆ ಫಿಸಿಕಲ್ ಡೆಲಿವರಿ ಇರುವುದಿಲ್ಲ, ಕ್ಯಾಶ್ ಮೂಲಕ ಸೆಟಲ್ಮೆಂಟನ್ನು ಮಾಡಲಾಗುತ್ತೆ. ಸ್ಟಾಕ್ ಮತ್ತು ಕಮಾಡಿಟಿ ಆಪ್ಷನ್ಸ್ ಮತ್ತು ಫ್ಯೂಚರ್ಸ್ ಕಾಂಟ್ರಾಕ್ಟ್ಗಳೇನಿದ್ದಾವೆ ಅವುಗಳಲ್ಲಿ ಸ್ಟಾಕ್ಗಳಾದರೆ ನಿಮಗೆ ಸ್ಟಾಕ್ಗಳು ಸಿಗ್ತವೆ. ಎಕ್ಸ್ಪೈರಿ ದಿನ ನಿಮ್ಮ ಬಳಿ ಕಾಂಟ್ರಾಕ್ಟ್ ಇದ್ದು ಆ ಮೂಲಕ ನಿಮಗೆ ಸಮ್ ರೈಟ್ ಅಥವಾ ಅಬ್ಲಿಗೇಷನ್ ಇದ್ದರೆ ನೀವು ಒಂದೇ ನಿಮಗೆ ಸ್ಟಾಕ್ಗಳು ಸಿಗ್ತವೆ ಅಥವಾ ನೀವು ಅದನ್ನು ಸೆಲ್ ಮಾಡಲೇಬೇಕಾಗಿ ಬರುತ್ತೆ. ಸಪೋಸ್ ಎಕ್ಸ್ಪೈರಿ ದಿನ ನಿಮ್ಮ ಬಳಿ ಆ ಒಂದು ಕಾಂಟ್ರಾಕ್ಟ್ಗಳು ಇದ್ದರೆ ಮಾತ್ರ. ನಾನು ಹೇಳಿದಾಗೆ ಮೆಜಾರಿಟಿ ಟ್ರೇಡರ್ಸ್ ಎಕ್ಸ್ಪೈರಿ ದಿನ ತಮ್ಮ ಕಾಂಟ್ರಾಕ್ಟ್ಗಳನ್ನು ಎಕ್ಸ್ಪೈರ್ ಆಗುವವರೆಗೆ ಇಟ್ಕೊಳ್ಳೋದಿಲ್ಲ. ಅವರ ಮೇನ್ ಉದ್ದೇಶ ಟ್ರೇಡಿಂಗ್ ಆಗಿರುತ್ತೆ. ಈ ಒಂದು ಕಾಂಟ್ರಾಕ್ಟ್ಗಳು ಕೊಡುವ ರೈಟ್ಸನ್ನು ಅಥವಾ ಅಬ್ಲಿಗೇಷನನ್ನು ಬಳಸೋದಾಗಿರೋದಿಲ್ಲ. ಸೊ ಅದೇ ರೀತಿ ಕಮಾಡಿಟಿ ಕೇಸಲ್ಲೂ ಸಹ ಹಾಗೆ ಆಪ್ಷನ್ಸ್ ಕಾಂಟ್ರಾಕ್ಟ್ಗಳನ್ನು ಬೈ ಅಥವಾ ಸೆಲ್ ಮಾಡ್ತಾ ಇರ್ತಾರೆ, ಟ್ರೇಡ್ ಮಾಡ್ತಾ ಇರ್ತಾರೆ. ಮೆಜಾರಿಟಿ ಕೇಸಸಲ್ಲಿ ಅಗೇನ್ ಟ್ರೇಡ್ ಮಾಡೋದು ಮಾತ್ರ ಉದ್ದೇಶ ಆಗಿರುತ್ತೆ. ಬಟ್ ಎಕ್ಸ್ಪೈರಿ ದಿನ ನಿಮ್ಮ ಬಳಿ ಆ ಒಂದು ಕಾಂಟ್ರಾಕ್ಟ್ ಇದ್ದು ಅದು ಏನಾದರೂ ಒಂದು ರೈಟನ್ನು ಕೊಡ್ತಾ ಇದ್ದರೆ ಅಥವಾ ಅಬ್ಲಿಗೇಷನನ್ನು ಕೊಡ್ತಾ ಇದ್ದರೆ ಆಗ ಫಿಸಿಕಲ್ ಸೆಟಲ್ಮೆಂಟ್ ಸಹ ಆಗುತ್ತೆ. ನೀವು ಇವುಗಳ ಬಗ್ಗೆ ಒಂದಿಷ್ಟು ಸರ್ಚ್ ಮಾಡಿ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೋಬೋದು. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ಬೇರೆಯವರ ಡೌಟಿಗೆ ನಿಮಗೆ ಆನ್ಸರ್ ಗೊತ್ತಿದ್ದರೆ ನೀವು ಅದಕ್ಕೆ ರಿಪ್ಲೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಹೇಳಬೇಕಿದ್ರೆ ಅದನ್ನು ಸಹ ಕಮೆಂಟ್ ಮಾಡಿ. ಇದೇ ರೀತಿ ಬೇರೆ ವಿಡಿಯೋಸ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.